ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಗಂಟೆನ ಹೊಡೀರಿ ಅಂತ ಹೇಳ್ತಾ ಇದೀಗ ಮೇನಾಗಿ ಟಾಪಿಕ್ಗೆ ಹೋಗೋಣ. ನಾವು ಈಗಾಗಲೇ ಕಳೆದ ವಿಡಿಯೋದಲ್ಲಿ ಹೇಳಿದ್ವಿ, ಟೀಮ್ ಇಂಡಿಯಾದಲ್ಲಿ ಏನೋ ಸರಿ ಇಲ್ಲ, ಸಾಲು ಸೋಲುಗಳನ್ನು ಅನುಭವಿಸ್ತಾ ಇದೆ ಅಂತಲೇ ಹೇಳ್ಬೋದು. ಇದೀಗ BCCI ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡೈತಿ. ಏನಪ್ಪ ಅಂದ್ರೆ ಎಲ್ಲ ಕ್ರಿಕೆಟರು ಹೋಗಿ ಡೊಮೆಸ್ಟಿಕ್ ಕ್ರಿಕೆಟನ್ನು ಆಡಿಕೊಂಡು ಬರಬೇಕು ಅಂತ ಈಗ ಹೇಳಿದೆ ಅಂತಲೇ ಹೇಳ್ಬೋದು. ಆದ ಕಾರಣ ಕೆಲವೊಂದಿಷ್ಟು ಪ್ಲೇಯರ್ಗಳು ಈಗಾಗಲೇ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದವು. ನಾವು ಕಳೆದ ವಿಡಿಯೋದಲ್ಲೇ ಹೇಳಿದ್ದೀವಿ, ರೋಹಿತ್ ಶರ್ಮಾ ಅವರು ಮುಂಬೈ ಜೊತೆ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದೀವಿ. ಆದರೆ ಅವರು ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಕಳೆದ ವಿಡಿಯೋದಲ್ಲೇ ನಾವು ಹೇಳಿಬಿಟ್ಟಿದ್ದೀವಿ ಇವ್ರು ಪ್ರಾಕ್ಟೀಸ್ ಮಾಡಕತ್ತಾರೆ ಅಂತ ಹೇಳ್ಕೊಂಡು. ಇನ್ನು ಅದೇ ರೀತಿಯಾಗಿ ರಿಷಬ್ ಪಂತ್ ಅವ್ರನ್ನ ಅವರೇ ತೊಡಗಿಸ್ಕೊಂಡಾರ. ಡೆಲ್ಲಿ ರಂಜಿ ಟ್ರೋಫಿಯಲ್ಲಿ ಅವರೇ ಹಿಮ್ಸೆಲ್ಫ್ ಆಗಿ ಅವರು ಒಪ್ಕೊಂಡಾರ ಅಂತ ಹೇಳ್ಕೊಂಡು ಇದೀಗ ಸುದ್ದಿ ಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಇಂಡಿಯಾದ ಸ್ಟಾರ್ ಓಪನರ್ಗಳಾದಂತಹ ಗಿಲ್ ಆಗಲಿ, ಅದೇ ರೀತಿ ಜೈಸ್ವಾಲ್ ಇವರು ಕೂಡ ರಂಜಿ ಟ್ರೋಫಿಯನ್ನು ಆಡಲು ಸಿದ್ಧರಾಗಿದೆ ಅಂತ ಹೇಳಿದ್ದಾರೆ. ಗಿಲ್ ಅವರು ಪಂಜಾಬ್ ಜೊತೆಗೆ ಆಡಲು ಸಿದ್ಧರಾಗ್ಯಾರ. ಜೈಸ್ವಾಲ್ ಅವರು ಮುಂಬೈ ಜೊತೆ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಇದೀಗ ರಿಪೋರ್ಟ್ಗಳು ಹೊರ ಬರ್ತಾ ಇದ್ದಾವೆ. ಇನ್ನು ಜಾಸ್ತಿ ಸ್ಪ್ರೆಡ್ ಆಗ್ತಿರೋ ರೂಮರ್ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಅವರು ಡೊಮೆಸ್ಟಿಕ್ ಕ್ರಿಕೆಟ್ನ ಆಡ್ತಾರೆ ಅಂತ ಹೇಳ್ಕೊಂಡು. ಅದರಲ್ಲಿ ಏನು ಹೇಳಿದಾರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಇನ್ನೂ ಏನನ್ನೂ ಕನ್ಫರ್ಮ್ ಮಾಡಿಲ್ಲ. ಅವರು ಇನ್ನೂ ಸೈಲೆಂಟಾಗಿ ಅದಾರ. ಆಡ್ತೀನೋ ಅಂತಲೂ ಹೇಳಿಲ್ಲ, ಆಡಲ್ಲ ಅಂತಲೂ ಹೇಳಿಲ್ಲ, ಒಟ್ಟು ಸೈಲೆಂಟಾಗಿ ಇದ್ದಾರೆ ಅಂತ ಹೇಳಿದ್ದಾರೆ ಈಗ. ಇನ್ನು ರಂಜಿ ಟ್ರೋಫಿ ಇದು ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಜನವರಿ 23ರಂದು ಇವತ್ತು ಸ್ಟಾರ್ಟ್ ಆಗ್ತೈತಿ. ಇದರಲ್ಲಿ ಕೆಲವೊಂದಿಷ್ಟು ಪ್ಲೇಯರ್ಗಳು ನಾವು ಈಗಾಗಲೇ ಡಿಸ್ಕಷನ್ ಮಾಡಿವಿ, ಯಾರ್ಯಾರು ಭಾಗವಹಿಸ್ತಾರೆ ಅಂತ ಹೇಳ್ಕೊಂಡು. ಮೇನಾಗಿ ಕೆಲವೊಂದಿಷ್ಟು ಪ್ಲೇಯರ್ಗಳು ರಂಜಿ ಟ್ರೋಫಿಯಲ್ಲಾಗಲಿ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಭಾಗವಹಿಸಲು ನಿರಾಕರಿಸ್ತಾರೆ. ಯಾಕಪ್ಪ ಅಂದರೆ ಇವ್ರು ನಾವು ಕೀಳು ಮಟ್ಟದಲ್ಲಿ ಇಳಿತೀವಿ ಅಂತ ಹೇಳ್ಕೊಂಡು. ಇದೀಗ ಏನು ಹೇಳಿದಾರಪ್ಪ ಅಂದ್ರೆ ಹಿಂದಕ್ಕಿದ್ದಂಥ ಸ್ಟಾರ್ ಆಟಗಾರರು ಏನು ಹೇಳ್ಯಾರಂದ್ರೆ ಕ್ರಿಕೆಟ್ ಅನ್ನೋದು ಇಟ್ಸೆಲ್ಫೇ ಇದೊಂದು ರೆಸ್ಪೆಕ್ಟ್ಫುಲ್ಲು ಅಂತ ಹೇಳಿದ್ದಾರೆ. ಕ್ರಿಕೆಟ್ನ ಇಂಟರ್ನ್ಯಾಷನಲ್ಲೇ ಆಗಲಿ ಡೊಮೆಸ್ಟಿಕಲ್ಲೇ ಆಗಲಿ ಆಡಿದರೆ ಅದೊಂದು ರೆಸ್ಪೆಕ್ಟ್ಫುಲ್ ಮೀನಿಂಗ್ ಇರುತ್ತೆ ಅಂತ ಹೇಳ್ಕೊಂಡು ಇದೀಗ ಹೇಳಿದ್ದಾರೆ. ನೋಡೋಣ ಇನ್ನು ಮುಂದೆ ಇನ್ನೂ ಟೈಮ್ ಇದೆ, ಯಾರ್ಯಾರು ಆಡ್ತಾರೆ ಬಿಡ್ತಾರೆ ಅಂತ ಹೇಳ್ಕೊಂಡು. ಈಗ ಬರ್ತಾ ಇರೋಂಥ ರಿಪೋರ್ಟ್ಗಳು ಇಷ್ಟು. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಇನ್ನೂ ಏನೂ ಹೊರ ಬಂದಿಲ್ಲ. ಇನ್ನು ಅದೇ ರೀತಿಯಾಗಿ ಚಾಂಪಿಯನ್ ಟ್ರೋಫಿಯ ಸ್ಕ್ವಾಡ್ ಬಗ್ಗೆ ಇಂಡಿಯಾ ಇನ್ನೂ ಚಾಂಪಿಯನ್ ಟ್ರೋಫಿಯ ಸ್ಕ್ವಾಡ್ನ ರಿಲೀಸ್ ಮಾಡಿಲ್ಲ. ಕೆಲವೊಂದಿಷ್ಟು ಟೀಮ್ಗಳು ಆಲ್ರೆಡಿ ಚಾಂಪಿಯನ್ ಟ್ರೋಫಿನ ಸ್ಕ್ವಾಡ್ಗಳನ್ನ ರಿಲೀಸ್ ಮಾಡಿದೆ. ಇಂಡಿಯಾ ಯಾಕೆ ರಿಲೀಸ್ ಮಾಡಿಲ್ಲ ಅಂತ ಹೇಳ್ಕೊಂಡು. ಇನ್ನು ವಿಜಯ್ ಹಜಾರೆ ಟ್ರೋಫಿ ಏನು ನಡೆಯಕತ್ತೈತೆ ಇನ್ನೂ ಅದು 2 ದಿನಗಳಲ್ಲಿ ಮುಗಿದು ಹೋಗ್ತೈತಿ. ಅದರಲ್ಲಿ ಕೆಲವೊಂದಿಷ್ಟು ಪ್ಲೇಯರ್ಗಳನ್ನು ನೋಡಬೇಕು ಅಂತ ಹೇಳ್ಕೊಂಡು ಮನಸ್ಸು ಮಾಡ್ಕೊಂಡಿತ್ತು. ಅವರಲ್ಲಿ ಒಲವನ್ನು ತೋರಿಸಿದೆ ಅಂತ ಹೇಳಿದೆ. ಅದಕ್ಕಾಗಿ 18ರಂದು ವಿಜಯ್ ಹಜಾರೆ ಟ್ರೋಫಿ ಮುಗಿತೈತಿ. 19ರಂದು ಸ್ಕ್ವಾಡ್ನ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಚಾಂಪಿಯನ್ ಟ್ರೋಫಿಗಾಗಿ ಇಂಡಿಯಾ ಸ್ಕ್ವಾಡ್ನ ರಿಲೀಸ್ ಮಾಡುತ್ತೆ 19ರಂದು. ಇಲ್ಲಿವರೆಗೂ ಪೇಷನ್ಸ್ ಇಂಥ ಸಮಾಧಾನ ಯಾರು ಈ ನಮ್ಮ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ